ಈಗಲ್ ಮೀಡಿಯಾ ಪ್ರೆಸೆಂಟ್ಸ್ ಮಾಡ್ತಿರೋ CWKL ನವರಸನವರು ಹುಟ್ಟಾಕಿರೋ ಈ ಒಂದು ಇನ್ನೋವೇಟಿವ್ ಅಥವಾ ಇನ್ನೋವೇಟಿವ್ ಅನ್ನೋದಕ್ಕಿಂತ ಇನ್ನೊಂದು ಹೇಳ್ಬೋದು, ಪ್ರಾಬ್ಲಿ ಇಂಡಿಯಾದಲ್ಲೇ ಸೆಲೆಬ್ರಿಟಿ ಲೀಗ್ ಅಂತ, ಕಬಡ್ಡಿ ಲೀಗ್ ಅಂತ ಹೇಳಿ ಪ್ರಾಬ್ಲಿ ಫಸ್ಟ್ ಟೈಮ್ ಇದಾಗ್ತಾ ಇದೆ. ನವರಸನ್ ಅವರಿಗೆ ಆಲ್ ದ ಬೆಸ್ಟ್ ಹೇಳ್ತಾ ಇದ್ದೀನಿ, ಮತ್ತು ಈ ಥರದ್ದು ಒಂದು ಅಪಾರ್ಚುನಿಟಿ ಕೊಟ್ಟಿದ್ದಕ್ಕೆ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ. ಈ CWKL ಈ ಲೀಗ್ ಏನಿದೆ, ಈಗ ಸದ್ಯಕ್ಕೆ ನಾವು ರಾಜ್ಯ ಮಟ್ಟದಲ್ಲಿ ಮಾಡ್ತಾ ಇದ್ದೀನಿ. ಮುಂದೆ ಇದು ಏನು ಸ್ಟೇಟ್ ನ್ಯಾಷನಲ್ ಲೆವೆಲಲ್ಲಾಗಲಿ ಇಂಟರ್ನ್ಯಾಷನಲ್ ಲೆವೆಲಲ್ಲಾಗಲಿ ಅಂತ ಹೇಳಿ ನಾನು ಆಲ್ ದ ಬೆಸ್ಟ್ ಹೇಳ್ತಾ ಇದ್ದೀನಿ ನವರಸನ್ ಸರ್ಗೆ. ಜೊತೆಗೆ ಈ ಲೀಗ್ನ ಓನರ್ ಆಗಿರೋದಕ್ಕೆ ನನಗೂ ಖುಷಿ ಇದೆ. ಇನ್ನು ಕ್ಯಾಪ್ಟನ್ ನಂದು ಅವರು ಆ್ಯಂಡ್ ಪ್ಲೇಯರ್ಸ್ಗೆ ವೆಲ್ಕಮ್ ಆ್ಯಂಡ್ ಆಲ್ ದ ಬೆಸ್ಟ್. ಸೊ ಥೀಮ್ ಸಾಂಗ್ ಮಾಡಿಕೊಟ್ಟಿದ್ದ ಚಂದನ್ ಶೆಟ್ಟಿ ಅವರಿಗೆ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ. ತುಂಬ ಚೆನ್ನಾಗಿ ಬಂದಿದೆ ಥೀಮ್ ಸಾಂಗ್ಸು. ಸೊ ಆಲ್ ದ ಬೆಸ್ಟ್ ಎಲ್ಲ ಟೀಮ್ ಓನರ್ಸ್ಗೂ, ಮತ್ತು ಎಂಟೈರ್ ಲೀಗು ಒಂದು ಒಳ್ಳೆ ಸಕ್ಸಸ್ಫುಲ್ ಈವೆಂಟ್ ಆಗಲಿ. ಸೊ ಯಾರೂ ಇಂಜುರಿ ಮಾಡ್ಕೊಳ್ದೆ ಆರಾಮಾಗಿ ಒಂದು ಸ್ಪೋರ್ಟಿವ್ ಆಗಿ ನಾವು ಲೀಗ್ ಏನೋ ಈ ಮ್ಯಾಚ್ನ ಮುಗಿಸೋಣ. ಎಲ್ಲೂ ಗೆಲ್ಲೇಬೇಕು ಅಥವಾ ಸೋಲ್ಲೇಬೇಕು ಅನ್ನೋದೇನು ಬೇಡ. ಸೊ ಒಂದು ಸ್ಪೋರ್ಟಿವ್ ಆಗಿರಲಿ ಎಂಟೈರ್ ಲೀಗು. ಸೊ ಆಲ್ ದ ಬೆಸ್ಟ್ ಎವ್ರಿಬಡಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಟೀಮ್ ಕ್ಯಾಪ್ಟನ್ ನಂದು ಅವರು. ಈಗ ಏನು ಅಂದರೆ, ಇವತ್ತು ನಮ್ಮ ಫಿನಿಕ್ಸ್ ಏಂಜಲ್ಸ್ ಎಲ್ಲ ಏನಕ್ಕೆ ಬಂದಿದ್ದಾರೆ ಅಂದರೆ, 4 ಟೀಮ್ದು ಟೀಮ್ ಮೀಟಪ್ಸ್ ಆಗಿತ್ತು. ಬಟ್ ಇವ್ರದ್ದು ಮತ್ತು ನಮ್ಮ ಗೋವಿಂದರಾಜ್ ಅವ್ರದ್ದು ಟೀಮ್ ಮೀಟಪ್ಸ್ ಆಗಿರಲಿಲ್ಲ. ದಟ್ಸ್ ವೈ ವಿ ಕಾಲ್ ಟುಡೇ ಓನ್ಲಿ 2 ಟೀಮ್ಸ್ನ ಫುಲ್ ಪ್ರೆಸೆಂಟ್ ಇರಲೇಬೇಕು ಅಂತ ಕರೆದಿದ್ವಿ. ಯಾಕಂದರೆ ಎಲ್ಲರದು ಪ್ರಮೋಷನ್ ಮಾಡಿದ್ವಿ, ಇವತ್ತು ಇವ್ರದ್ದು ಮಾಡಬೇಕಲ್ವಾ. ಎಸ್, ಅದಕ್ಕೆ ಯಾಕಂದರೆ ಪಾಪ ಅವರೆಲ್ಲ ಸಪೋರ್ಟ್ ಮಾಡಿ ಬಂದಿದ್ದಾರೆ. ಎಲ್ಲರೂ ನನಗೆ ಗೊತ್ತಿದ್ದಂಗೆ ತುಂಬ ಚೆನ್ನಾಗಿ ಆಡಿದ್ದಾರೆ. ಮೊನ್ನೆ ಪ್ರಾಕ್ಟೀಸಲ್ಲೇ ಅಂದರೆ ನಾವೇನು ಅನ್ಕೊತಿದ್ವಿ ಅಂದರೆ, ಪ್ರಾಕ್ಟೀಸಲ್ಲಿ ಯಾರಿಗೂ ಕಬಡ್ಡಿ ಆಡೋಕ್ಕೆ ಬರುತ್ತೋ ಬರಲ್ವೋ ಅಂತ ಅನ್ಕೊತಿದ್ವಿ. ಬಟ್ ನಾವು ಏನೆಲ್ಲ ಲೀಸ್ಟ್ ಹಾಕಿದ್ದೀವಲ್ವ ಇವತ್ತು, ಎಲ್ಲರಲ್ಲಿ 85% ನಿಜ ಹೇಳ್ತೀನಿ, 1 ಸತಿ 2 ಸತಿ ನೋಡ್ಕೊಂಡು 3ನೇ ಸತಿ ಅವ್ರು ಆಡೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ನಮಗೆ ಒಂಥರ ಖುಷಿ ಆಗುತ್ತೆ. ಅಂದರೆ ಸ್ಪೋರ್ಟ್ಸು ಒಂದೆಷ್ಟು ಅಂದರೆ ಗೊತ್ತಿಲ್ಲದಿರೋರು ಅದರೊಳಗೆ ಇನ್ವಾಲ್ವ್ ಆದಾಗ ಆಟೋಮೆಟಿಕ್ಕಾಗಿ ಅದರೊಳಗೆ ಇನ್ವಾಲ್ವ್ ಆಗಿ ಎಷ್ಟು ಚೆನ್ನಾಗಿ ಆಡೋದು ನನಗೆ ಅನಿಸ್ತು. ಎಷ್ಟು ಚೆನ್ನಾಗಿ ಮಾಡ್ತಾರೆ. ಯಾಕಂದರೆ ಮೊನ್ನೆ ವೀಡಿಯೋಗಳು ನೋಡಿರ್ಬೋದು ನೀವು, ನಂಬ್ತಿರೋ ಇಲ್ವೋ, ಒಂದೊಂದು ವೀಡಿಯೋ ಬಂದು 50,000, 1 ಲಕ್ಷ, 2 ಲಕ್ಷ ವ್ಯೂಸು ಸ್ಟಾರ್ಟಿಂಗಿಂದನೇ ಬರೀ ಏನು ಇಲ್ಲಿ ಆಡ್ತಾ ಇರೋ ವೀಡಿಯೋಗಳು. ನಾನು ಅವಾಗ ಅಂದ್ಕೊಂಡೆ, ಇನ್ನು ಲೀಗ್ ಇನ್ನು ಇಲ್ಲಿ ಎಷ್ಟು ವ್ಯೂಸ್ ಹೊಡಿಬೋದು ನಮ್ಮದು ಅಂತ. ಸಖತ್ತಾಗಿದೆ, ಡಿಮ್ಯಾಂಡ್ ಜಾಸ್ತಿ ಇದೆ ನಮ್ಮ ಕಬಡ್ಡಿ. ನೋಡ್ತಾ ಇದೀವಿ ಸರ್ ಎಲ್ಲ ಸೋಷಿಯಲ್ ಮೀಡಿಯಾದಲ್ಲಿ, ನೆಕ್ಸ್ಟ್ ಲೆವೆಲ್ ಡಿಮ್ಯಾಂಡ್ ಇದೆ. ಥ್ಯಾಂಕ್ ಯು ವೆರಿ ಮಚ್ ಆ್ಯಂಡ್ ಆಲ್ ದ ಏಂಜಲ್ಸ್ಗೆ ಆಲ್ ದ ವೆರಿ ಬೆಸ್ಟ್. ಫಿಯೋನಿಕ್ಸ್ ಥರ ಆಡಿ. ಸೊ ಈಗ ಕ್ಯಾಪ್ಟನ್ ನಂದು ಅವರು ಒಂದೆರಡು ಮಾತು. Firstly, thank you for the opportunity, sir. Organizers get tumba thanks. And secondly, all the celebrities who've taken time from your busy schedule and have agreed to play. Thank you so much. ಮತ್ತು ಪ್ರಾಕ್ಟೀಸ್ ಟೈಮಲ್ಲಿ ನಾವು ಯಾವತ್ತೂ ಕಬಡ್ಡಿ ಆಡಿರಲಿಲ್ಲ ಆಯಿತಾ, ಏನೋ ಜೋಶಲ್ಲಿ ಫುಲ್ ಬಂದು ಕಲ್ತು ಆಡಿದ್ವಿ. ಬಟ್ ಇವತ್ತು ವೆನ್ ವಿ ಹರ್ಡ್ ದ ಸಾಂಗ್, ದ ಜೋಶ್ ಇಸ್ ನೆಕ್ಸ್ಟ್ ಲೆವೆಲ್ ಬಿಕಾಸ್ ದ ಸಾಂಗ್ ಇಸ್ ಅಮೇಝಿಂಗ್. So thank you Chandan Shetty sir and yeah, thank you for this opportunity. Thank you very much. ಬೇರೆ ಮಾತಾಡ್ತೀರಾ? ಓಕೆ.